ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಇವಾಗ ನಾವು ಜಾಬ್ ಆ್ಯಂಡ್ ಅಪ್ಲಿಕೇಶನ್ ವಿತ್ ಸಿ ವಿ ನೋಡಿದ್ದೀವಿ ಆ ಒಂದು ಗ್ರಾಮರ್ನ. ಇವಾಗ ನೆಕ್ಸ್ಟ್ ಗ್ರಾಮರ್ ನೋಡೋಣ. ಥರ್ಡ್ ಸೆಮಿಸ್ಟರ್ ಬಿ ಎ ಅಡ್ವರ್ಟೈಸ್ಮೆಂಟ್ ರೈಟಿಂಗ್. ಆನ್ಸರ್ ಇನ್ ಟೂ ಆಫ್ ದ ಫಾಲೋಯಿಂಗ್. ಎರಡು ಕೊಟ್ಟಿದ್ದಾರೆ, ನಾವು ಎರಡಕ್ಕೆ ಆನ್ಸರ್ ಮಾಡಬೇಕು. 10 ಮಾರ್ಕ್ಸ್ಗಿದೆ ಈ ಒಂದು ಗ್ರಾಮರು. 6th ಮೇನಲ್ಲಿ ಇಲ್ಲಿ ಏನು ಹೇಳಿದೆ ಅಂದರೆ ಡ್ರಾಫ್ಟ್ ಆ್ಯನ್ ಇಮೇಲ್, ಅಂದರೆ ಡ್ರಾಫ್ಟ್ ಆ್ಯನ್ ಅಡ್ವರ್ಟೈಸ್ಮೆಂಟ್ ವಿತ್ ಎ ಫ್ರೇಮ್, ಸ್ಲೋಗನ್ ಆ್ಯಂಡ್ USP ಫಾಲೋಯಿಂಗ್. ಇದು ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಆಗಿದೆ. ಈ ಒಂದು ಅಡ್ವರ್ಟೈಸ್ಮೆಂಟ್ ರೈಟಿಂಗ್ನ ಹೇಗೆ ಬರಿಬೋದು ಅಂತ ಇವಾಗ ರಿಯಲ್ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ, ಒಂದು ಇದು ಪ್ಯಾಟ್ರನ್ ಇದೆ, ಯಾವ ರೀತಿ ಮಾಡ್ಬೋದು ಅಂತ ಅಡ್ವರ್ಟೈಸ್ಮೆಂಟ್ನ ಸಿಂಪಲಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅಡ್ವರ್ಟೈಸ್ಮೆಂಟ್ ಸ್ಯಾಂಪಲ್. ಇವಾಗ ನೀವು ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಬೇರೆ ಆದಂತಹ ಯಾವುದೋ ಒಂದು ಮ್ಯಾಂಗೋ ಶಾಪಲ್ಲಿ ಒಬ್ರದ್ದು ಸೆಲ್ಲರು ಕೊಟ್ಟಿರ್ಬೋದು ಅಡ್ವರ್ಟೈಸ್ಮೆಂಟ್ ಸೇಲ್ ಮಾಡೋಕ್ಕೋಸ್ಕರ. ಅವ್ರಿಗೆ ಏನೇನು ಹಾಕಿರ್ತಾರೆ ಅಂದರೆ ಅವ್ರ ಹೆಸರು, ಅಂದರೆ ಆ ಒಂದು ಕಂಪನಿಯ ಹೆಸ್ರು ಹಾಕಿರ್ತಾರೆ. ಅದಾದ ನಂತರ ಆ ಒಂದು ಮ್ಯಾಂಗೋ ಫ್ಲೇವರ್ ಹಾಕಿರ್ತಾರೆ, ಯಾವ ಥರ ಮ್ಯಾಂಗೋ ಇದೆ ಅಂತ, ಯಾವ ರೀತಿ ಮ್ಯಾಂಗೋ ಇದೆ ಅಂತ. ಅದಾದ ನಂತರ ಒಂದು ಸ್ಲೋಗನ್ ಹಾಕಿರ್ತಾರೆ ಚಿಕ್ಕದಾಗಿ, ಸಿಪ್ ದ ಸಮ್ಮರ್, ಲವ್ ದ ಟೇಸ್ಟ್ ಅಂತ. ಹೀಗೆ ನೀವು ಯಾವ ರೀತಿ ಕ್ರಿಯೇಟಿವ್ ಯೋಚನೆ ಮಾಡಿ ಹಾಕಬೇಕಾಗಿರುತ್ತೆ. ಅಲ್ಲಿ ಯಾವ ರೀತಿ ಕೇಳಿದಾಗ ನೀವು ಆ ರೀತಿ ಈ ಒಂದು ಸ್ಲೋಗನ್ನ ಹಾಕಬೇಕು. ಬೇರೆ ಬೇರೆ ಥರ ಯಾವ್ಯಾವ ರೀತಿ ಬೇಕಾದ್ರೂ ಕೇಳ್ಬೋದು ಕ್ವಶನ್ಸ್ನ. ಮೊದಲು ನೀವು ಕಂಪನಿಯ ಹೆಸರು ಹಾಕಬೇಕಾಗಿರುತ್ತೆ, ಅಲ್ಲಿ ಯಾವ ಒಂದು ಕಂಪನಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಅದಾದ ನಂತರ ಆ ಒಂದು ಮ್ಯಾಂಗೋ ಹೆಸ್ರು ಹಾಕ್ಬೇಕು, ಅಥವಾ ಅಲ್ಲಿ ಯಾವುದೋ ಒಂದು ಕೊಟ್ಟಿರ್ತಾರೆ ವಸ್ತು ಆ ಒಂದು ವಸ್ತುದು ಯಾವುದೋ ಒಂದು ರೀತಿಯಾದ ಹೆಸರು ಇರುತ್ತೆ, ಅದು ಹಾಕಬೇಕಾಗಿರುತ್ತೆ. ಆಮೇಲೆ ಮುಖ್ಯವಾಗಿ ಲೋಗೋ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಲೋಗೋ ಒಂದು ರೀತಿಯಾಗಿ ಡಿಸೈನ್ ಮಾಡಬೇಕಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಲೋಗೋ ಕಾಣಿಸ್ತಾ ಇರ್ಬೋದು, ಇದು ಲೋಗೋ. ನೋಡಿ, ಒಂದು ಮ್ಯಾಂಗೋ ಬಿಡಿಸಿದ ಚಿತ್ರ. ಈ ಒಂದು ರೀತಿಯಾಗಿ ಒಂದು ಲೋಗೋ ಇರಬೇಕು. ಲೋಗೋ ಅಂದರೆ ಚಿತ್ರ, ಆ ಒಂದು ಕಂಪ್ನಿದು ಸೇಲ್ ಮಾಡೋಕ್ಕೋಸ್ಕರ. ಆ ಒಂದು ಕಂಪ್ನಿ ಚಿತ್ರ ಇಲ್ದಂದ್ರೆ ಯಾರು ತಗೊಳ್ಳೋಲ್ವಲ್ಲ, ಕನ್ಫ್ಯೂಸ್ ಆಗುತ್ತೆ ಬೇರೆ ಒಂದು ಕಸ್ಟಮರ್ಸ್ಗಳಿಗೆ. ಅದಾದಮೇಲೆ USP. ನೋಡಿ, ಇದೇ USP ಅಂದರೆ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ. ಅಂದರೆ ಅದ್ರ ಫೀಚರ್ಸ್ ಏನು, ಅದರದ್ದು ಪಾಸಿಟಿವ್ ಏನು, ಅಂದರೆ ಅದರದ್ದು ಉಪಯೋಗ ಏನಿದೆ ನಮಗೆ ಅದಕ್ಕೋಸ್ಕರ. ಅಂದರೆ ಅದರದ್ದು ಏನಾದರೂ ಡಿಫ್ರೆಂಟ್ ಆಗಿದೆಯಾ ಬೇರೆ ಒಂದು ಫ್ರೂಟ್ಗಿಂತ, ಆ ಒಂದು ರೀತಿಯಾಗಿ USP. ಇಲ್ಲಿ ನೋಡಿ, USP ಇಲ್ಲಿ ಮೆನ್ಷನ್ ಆಗಿದೆ. ಒಂದು ನ್ಯಾಚುರಲ್ ಫ್ಲೇವರ್, ನೋ ಪರ್ಸ್ಪೆಕ್ಟಿವ್ಸ್, ಅಫೋರ್ಡೆಬಲ್ ಪ್ರೈಸು, ಅಟ್ರಾಕ್ಟಿವ್ ಪ್ಯಾಕೇಜಿಂಗು, ಅವೈಲೇಬಲ್ ಇನ್ 3 ಸೈಜಸ್. ಓಕೆ, ಈ ಒಂದು ರೀತಿಯಾಗಿ ಕೊಟ್ಟಿದ್ದಾರೆ. ಅದಾದ ನಂತರ ಒಂದು ಆಫರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಬೈ 1 get 1 ಫ್ರೀ. ಈ ಒಂದು ರೀತಿಯ ನೀವು ಡ್ರಾ ಮಾಡ್ಬೋದು. ಅದಾದ ನಂತರ ಫ್ರೀ ಸ್ಟ್ರಾ ಪ್ಯಾಕ್ ವಿತ್ 2 ಲೀಟರ್ ಬಾಟಲ್, ಇದು ಕೂಡ ಕೊಟ್ಟಿದ್ದಾರೆ. ಈ ಒಂದು ರೀತಿಯಾಗಿ ನೀವು ಕೊಡಬೇಕಾಗಿರುತ್ತೆ ಆಫರ್. ಚಿಕ್ಕದಾಗಿ ಒಂದು ಆಫರ್ ಕೊಡಬೇಕು. ಫಸ್ಟು ಕಂಪ್ನಿ ನೇಮ್ ಮೆನ್ಷನ್ ಮಾಡಬೇಕು ಅಡ್ವರ್ಟೈಸ್ಮೆಂಟ್ ರೈಟಿಂಗಲ್ಲಿ ಬರೆಯುವಾಗ. ಅಲ್ಲಿ ಏನಾದ್ರು ಕಂಪ್ನಿ ನೇಮ್ ಕೊಟ್ಟಿದ್ರೆ ಕಂಪ್ನಿ ನೇಮ್ ಮೆನ್ಷನ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ಕಂಪ್ನಿ ನೇಮ್ ಆಯಿತಾ, ಅಲ್ಲಿ ಆಮೇಲೆ ಆ ಒಂದು ಪ್ರಾಡಕ್ಟ್ ನೇಮ್ ಮೆನ್ಷನ್ ಮಾಡಿ ದೊಡ್ಡದಾಗಿ. ಅದಾದ ನಂತರ ಒಂದು ಸ್ಲೋಗನ್ ಹಾಕಿ, ಅದು ನೀವು ಹಾಕಬೇಕಾಗಿರೋದು. ಸುಮಾರು ಬೇರೆ ಬೇರೆ ಇಲ್ಲಿ ಸಿಪ್ ದ ಸಮ್ಮರ್, ಲವ್ ದ ಟೇಸ್ಟ್ ಅಂತ ಇದೆ. ಅಂದರೆ ಈ ಒಂದು ಮ್ಯಾಂಗೋ ಕುಡಿಯುತ್ತಾ ಒಂದು ಸಮ್ಮರನ್ನು ಎಂಜಾಯ್ ಮಾಡಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಒಂದು ಯೂನಿಕ್ ಆಗಿರುವಂಥ ಒಂದು ಸ್ಲೋಗನ್ ಹಾಕಬೇಕಾಗಿರುತ್ತೆ. ಅದಾದಂದರೆ USP, ನ್ಯಾಚುರಲ್ ಫ್ಲೇವರ್ಸು ಹೇಳಿದರೆ. ಅಂದರೆ ಇಲ್ಲಿ ಯಾವುದೇ ಆದಂತಹ ಒಂದು ದೃಷ್ಟಿಕೋನಗಳಿಲ್ಲ. ಅಫೋರ್ಡೆಬಲ್ ಪ್ರೈಸ್ ಇದೆ, ಅಂದರೆ ಕಡಿಮೆ ದರದಲ್ಲಿ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಅಟ್ರಾಕ್ಟಿವ್ ಪ್ಯಾಕೇಜಿಂಗ್ ಇದೆ, ಅಂದರೆ ಪ್ಯಾಕೇಜ್ ತುಂಬ ಚೆನ್ನಾಗಿದೆ. ಆಮೇಲೆ 3 ಸೈಜಲ್ಲಿ ಅವೈಲೇಬಲ್ ಇದೆ ಈ ಒಂದು ಮ್ಯಾಂಗೋಸ್ ಜ್ಯೂಸಸ್. ಅದಾದ ನಂತರ ಬೈ 1 get 1 ಫ್ರೀ, ಈ ಥರ ಒಂದು
ಒಂದು ಆಫರ್ ಹಾಕಿ, ಚಿಕ್ಕದಾಗಿ ಒಂದು ಆಫರ್ ಕೊಡಿ ಕಸ್ಟಮರ್ ಅಟ್ರ್ಯಾಕ್ಟ್ ಆಗೋಕ್ಕೆ. ಅದಾದರೆ ಕೆಳಗಡೆ ಒಂದು ವಿಸಿಟ್ ಹಾಕಿ, ಅಂದರೆ ವಿಸಿಟ್ ಹಸ್, ಕಾಂಟ್ಯಾಕ್ಟ್ ಹಸ್, ಆ ಒಂದು ರೀತಿಯಾಗಿ ಒಂದು ಮೆನ್ಷನ್ ಮಾಡಿ. ನಿಮ್ಮ ವೆಬ್ಸೈಟು ಮೆನ್ಷನ್ ಮಾಡ್ಬೋದು, ಅಥವಾ ಬೇರೆ ಆದಂಥ ಒಂದು ಪ್ಲೇಸ್ಗಳು ಮೆನ್ಷನ್ ಮಾಡ್ಬೋದು ಅಲ್ಲಿ. ಅದಾದರೆ ಕಸ್ಟಮರ್ ಕೇರ್ ನಂಬರ್ ಹಾಕಿ ಅಡ್ವರ್ಟೈಸ್ಮೆಂಟಲ್ಲಿ, ಕಸ್ಟಮರ್ ಕೇರ್ ಹಾಕಿ, ಅಷ್ಟೇ ಮುಗಿಯೋದು ಅಡ್ವರ್ಟೈಸ್ಮೆಂಟ್. ಇಷ್ಟೇ ಸಿಂಪಲ್. ಮತ್ತು ಮುಖ್ಯವಾಗಿ ಬಾಕ್ಸ್ ಹಾಕಬೇಕು ಈ ಒಂದು ರೀತಿ. ಇದು ಬಾಕ್ಸ್ ಒಂದು ಫಾರ್ಮ್ಯಾಟೇ, ಈ ಒಂದು ರೀತಿ ಬಾಕ್ಸ್ ಹಾಕಬೇಕಾಗುತ್ತೆ. ಅಡ್ವರ್ಟೈಸ್ಮೆಂಟ್ ಬರೆಯುವಾಗ ಖಾಲಿಯಾಗಿ ಬರಿಬೇಡಿ, ಮಾರ್ಕ್ಸ್ ಸಿಗೋಲ್ಲ. ಬಾಕ್ಸ್ ಹಾಕಿದ್ರೆ ಒಂದು ಮಾರ್ಕ್ಸ್ ಇರುತ್ತೆ ಅಡ್ವರ್ಟೈಸ್ಮೆಂಟ್ ರೈಟಿಂಗ್ನಲ್ಲಿ. ಅದಾದ ನಂತರ ಇನ್ನೊಂದು ಎಕ್ಸಾಂಪಲ್ ಇದೆ.